ಇನ್ನು ಸರ್ಜಾಪುರದಲ್ಲಿ ನಡೆದಂತಹ ಟ್ರಿಪಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿದ್ದು ಯಾವ ಕಾರಣಕ್ಕೆ ಈ ಹತ್ಯೆಯನ್ನ ಮಾಡಿದ್ರು ಅನ್ನೋ ವಿಷಯವೂ ಕೂಡ ಬಹಿರಂಗಗೊಂಡಿದೆ. ಹೋಳಿ ಹಬ್ಬದಂದು ನಿರ್ಮಾಣ ಹಂತದ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದ್ದಂತಹ ಭೀಕರ ಹತ್ಯೆ ಇದಾಗಿತ್ತು. ಇಬ್ಬರು ಆರೋಪಿಗಳನ್ನ ಈಗ ಸರ್ಜಾಪುರ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಬಿಹಾರ ಮೂಲದ ಸೋನು ಮತ್ತು ಸುಧೀರ್ ಅರೆಸ್ಟ್ ಆಗಿರುವಂತಹ ಆರೋಪಿಗಳು ಇದೇ ತಿಂಗಳ 15ನೇ ತಾರೀಕಿನಂದು ಟ್ರಿಪಲ್ ಮರ್ಡರ್ ಅನ್ನ ಮಾಡಿದ್ರು. ನಿರ್ಮಾಣ ಹಂತದ ಅಪಾರ್ಟ್ಮೆಂಟ್ನಲ್ಲಿ ಕಬ್ಬಿಣದ ರಾಡ್ನ ಬಳಕೆ ಮಾಡೋ ಮೂಲಕ ಹೊಡೆದು ಕೊಂದಿದ್ರು ಆರೋಪಿಗಳು. ಅನ್ಶು, ರಾಧೇಶ್ಯಾಮ್ ಮತ್ತು ದೀಪು ಹತ್ಯೆಯಾಗಿದ್ದಂತಹ ಮೂವರು. ಸೊ ಈಗ ಮೂವರ ಕೊಲೆಗೆ ಯುವತಿ ಜೊತೆಗಿನ ಸಲಗೆಯೇ ಕಾರಣ ಅನ್ನೋ ವಿಚಾರವೂ ಕೂಡ ಬೆಳಕಿಗೆ ಬರ್ತಾ ಇದೆ. ಮೃತ ಅನ್ಶುಗೆ ಆರೋಪಿ ಸುಧೀರ್ ಸಂಬಂಧಿ ಜೊತೆಗೆ ಲಿಂಕ್ ಇತ್ತಂತೆ. ಸೊ ಆ ವಿಷಯವಾಗಿ ಅವರಿಬ್ಬರು ಪದೇ ಪದೇ ವಾಟ್ಸಾಪ್, ಇನ್ಸ್ಟಾಗ್ರಾಮ್ನಲ್ಲಿ ಚಾಟ್ ನಡೆಸ್ತಿದ್ರಂತೆ. ಇದೆಲ್ಲವೂ ಕೂಡ ಮನೆಯವರಿಗೆ ಗೊತ್ತಾಗಿತ್ತು, ವಾರ್ನ್ ಮಾಡಿದ್ರು. ಇದನ್ನ ತಲೆ ಕೆಡಿಸ್ಕೊಳ್ಳೋ ಗೋಜಿಗೆ ಹೋಗಿರಲಿಲ್ಲ. ಅವರಿಬ್ಬರು ಕೂಡ ಚಾಟಿಂಗಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ರು. ಈ ಕಾರಣಕ್ಕೆ ಹತ್ಯೆ ನಡೆದಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ವಾಟ್ಸಾಪ್, ಇನ್ಸ್ಟಾಗ್ರಾಮ್ನಲ್ಲಿ ಚಾಟಿಂಗ್ನಲ್ಲಿ ಗಂಟೆಗಟ್ಟಲೆ ತೊಡಕೊಳ್ತಾ ಇದ್ದ ವಿಷಯ ಯುವತಿಯ ತಾಯಿಗೂ ಕೂಡ ಗೊತ್ತಿತ್ತು. ಅನ್ಶುಗೆ ಬುದ್ಧಿವಾದವನ್ನ ಸುಧೀರ್ ಹೇಳಿದಂತೆ ಯುವತಿ ಸಹವಾಸ ಬಿಟ್ಬಿಡು ಅಂತ ಅನ್ಶುಗೆ ವಾರ್ನ್ ಸಹ ಮಾಡಲಾಗಿತ್ತಂತೆ. ಆದರೂ ಕೂಡ ಯುವತಿ ಸಹವಾಸವನ್ನ ಅನ್ಶು ಬಿಟ್ಟಿರಲಿಲ್ಲ. ಹೀಗಾಗಿ ಎಣ್ಣೆ ಪಾರ್ಟಿಯನ್ನ ಮಾಡಿದ್ದಾರೆ. ನಂತರ ಮೂವರನ್ನ ಕೊಲೆಗೆ ಸ್ಕೆಚ್ ಹಾಕಿದ್ದಾರೆ. ಪೊಲೀಸರ ವಿಚಾರಣೆ ವೇಳೆ ಈ ಇಬ್ಬರು ಆರೋಪಿಗಳು ಯಾವ ಕಾರಣಕ್ಕಾಗಿ ಈ ಒಂದು ಹತ್ಯೆ ಆಯಿತು ಅನ್ನೋ ವಿಷಯವನ್ನ ಬಾಯ್ಬಿಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಂಬರೀಷ್ ಇಂದ. ಅಂಬರೀಷ್, ಅಂದ್ರೆ ಯುವತಿಯ ತಾಯಿ ಈ ವಿಷಯವಾಗಿ ಸುಧೀರ್ಗೆ ಹೇಳಿದ್ರು, ಆದ್ರೆ ಈ ಹತ್ಯೆ ವಿಷಯವಾಗಿ ಯುವತಿಯ ತಾಯಿಗೆ ಏನಾದ್ರೂ ಮಾಹಿತಿ ಇತ್ತಂತ? ಪ್ರಕರಣದಲ್ಲಿ ಆಕೆಯನ್ನು ಕೂಡ ಭಾಗಿದಾರನ ಮಾಡಿದ್ದಾರಾ, ಏನ್ ಕತೆ? ದಿವ್ಯಾ, ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಟ್ರಿಪಲ್ ಮರ್ಡರ್ ಇದೇ ತಿಂಗಳು 15ನೇ ತಾರೀಕಿನಂದು ನಡೆದಿತ್ತು. ಆದ್ರೆ ಹೋಳಿ ಹಬ್ಬ ಆಚರಣೆ ಮಾಡುವ ನೆಪದಲ್ಲಿ ಪಾರ್ಟಿ ಮಾಡೋದಕ್ಕಂತೇಳಿ ಸ್ನೇಹಿತರನ್ನ ಕರ್ಕೊಂಡು 3 ಜನರನ್ನ ಇಬ್ಬರು ಸೇರಿ ಕೊಲೆ ಮಾಡಿದ್ರು. ಆ ಸಂಬಂಧಂಗೆ ಅನ್ಸು ಮತ್ತು ರಾಧಾಶ್ಯಾಮು ಮತ್ತು ದೀಪು ಕೊಲೆ ಆಗಿದ್ರು. ಆ ಸಂಬಂಧಪಟ್ಟಂಗೆ ಸರ್ಜಾಪುರ ಪೊಲೀಸರು ಸಹ ಏನು ಆರೋಪಿಗಳಿಗಾಗಿ ಹುಡುಕಾಟ ಮಾಡ್ತಿದ್ರು. ಆರೋಪಿ ಸುಧೀರ್ ಮತ್ತು ಸೋನು ಅಂತೇಳಿ ಈಗ ಗೊತ್ತಾಗ್ತಿದೆ. ಆದ್ರೆ ಆರೋಪಿಗಳನ್ನ ಬಂಧಿಸೋದಕ್ಕೆ ಪ್ರಯತ್ನ ಮಾಡಿದಾಗ ಒಂದು ಪ್ರಾಥಮಿಕ ತನಿಖೆಯಲ್ಲಿ ಒಂದು ಏನು ಸೋನು ಮತ್ತು ಅನ್ಸು, ಸುಧೀರ್ ಇದ್ದಾನೆ, ಸುಧೀರ್ ಅವರ ಸಂಬಂಧಿಯಾದಂತಹ ಒಂದು ಹುಡುಗಿಯನ್ನ ಅನ್ಸು ಪ್ರೀತಿ ಮಾಡ್ತಿದ್ದ, ಜೊತೆಗೆ ಚಾಟಿಂಗ್ ಸಹ ಮಾಡ್ತಿದ್ದ ಅಂತೇಳಿ ಗೊತ್ತಾಗಿರೋದು. ಹಾಗಾಗಿ ಆ ವಿಚಾರವಾಗಿ ಅವತ್ತು ಪಾರ್ಟಿ ಮಾಡ್ಬೇಕಾದ್ರೂ ಸಹ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದಂತಹ ಸುಧೀರ್ ಮತ್ತು ಸೋನು ಇಬ್ರು ಆ ಪಾರ್ಟಿಗೆ ಏನು ಯುವಕರನ್ನ ಕರ್ಸ್ಕೊಂಡು ಅಲ್ಲಿ ಕಂಠಪೂರ್ತಿ ಕೂಡಿಸಿ ನಂತರ ಅವರನ್ನ ಅಲ್ಲೇ ಇದ್ದಂತಹ ಕಬ್ಬಿಣದ ರಾಡ್ಗಳನ್ನ ತೆಗೆದು ಕೊಲೆ ಮಾಡಿರುವಂಥದ್ದು. ಕೊಲೆ ಮಾಡಿದ ನಂತರ ಅಲ್ಲಿಂದ ಪರಾರಿಯಾಗಿ ಬಿಹಾರಕ್ಕೆ ಹೋಗಿರ್ತಾರೆ. ಹಾಗಾಗಿ ಸರ್ಜಾಪುರ ಪೊಲೀಸರು ಸಹ ಬಿಹಾರಕ್ಕೆ ಹೋಗಿ ಅವರನ್ನ ಈಗ ಅರೆಸ್ಟ್ ಮಾಡಿರುವಂಥದ್ದು. ಅರೆಸ್ಟ್ ಮಾಡ್ಕೊಂಡ್ ಬಂದು ತನಿಖೆ ಮಾಡಿದಾಗ ಈ ವಿಚಾರವಾಗಿ ಯುವತಿ ವಿಚಾರವಾಗಿನೇ ಸಾಕಷ್ಟು ಚರ್ಚೆ ಆಗಿರ್ತದೆ. ಜೊತೆಗೆ ಯುವತಿಯ ತಾಯಿಗೂ ಸಹ ಈ ವಿಚಾರ ಗೊತ್ತಿರ್ತದೆ. ಹಾಗಾಗಿ ಈ ಸುಧೀರ್ ಮತ್ತು ಸೋನು ಇಬ್ರು ಸೇರಿ ಆ ವಿಚಾರ ಬಗ್ಗೆ ಅದೇ ವಿಚಾರಕ್ಕೆ ಕೊಲೆ ಮಾಡಿದ್ದಾರೆ ಅಂತೇಳಿ ತಪ್ಪೊಪ್ಪಿಗೆಯನ್ನ ಪೊಲೀಸರ ಮುಂದೆ ಒಪ್ಕೊಂಡಿರೋದು. ಹಾಗಾಗಿ ಯುವತಿ ಮತ್ತು ಆ ಸಂಬಂಧಿಕರು ಸಹ ಈಗಾಗಲೇ ಏನು ಆ ವಿಚಾರವಾಗಿ ಅವರು ಸಹ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ ಸರ್ಜಾಪುರ ಪೊಲೀಸರು. ಈ ಜೊತೆಗೆ ಏನು ಈಗ ಕೊಲೆ ಮಾಡಿದ್ರು ಆರೋಪಿಗಳನ್ನ ಬಂಧಿಸಿ ಈಗ ಪರಪ್ಪನಗರ ಜೈಲಿಗೆ ಬಿಟ್ಟಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಅಂಬರೀಷ್ ನಿಮ್ಮೆಲ್ಲ ಮಾಹಿತಿಗೆ.